Good morning students, welcome you all for this learning session. In this session we are going to solve a problem on marginal costing. It's very important problem. It will appear for 15 marks in the examination. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ನಾವು ಮಾರ್ಜಿನಲ್ ಕಾಸ್ಟಿಂಗ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ. ನಾನು ಮಧುಸೂದನ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಕುದೇರು. ಪ್ರಾಬ್ಲಮ್ಸ್ ಆನ್ ಮಾರ್ಜಿನಲ್ ಕಾಸ್ಟಿಂಗ್. ಇಲ್ಲಿ ಒಂದು ಪ್ರಾಬ್ಲಮ್ನ ಕೊಟ್ಟಿದ್ದಾರೆ, ಅದನ್ನು ನೋಡೋಣ. ದ ಫಾಲೋಯಿಂಗ್ ಆರ್ ದ ಡೀಟೇಲ್ಸ್ ಆಫ್ ಸೇಲ್ಸ್ ಆ್ಯಂಡ್ ಟೋಟಲ್ ಕಾಸ್ಟ್ ಆಫ್ Lakshman Company Limited for the year 2015 and 16. They have given details about sales and total cost of Lakshman Limited for the year of 2015 and 16. Year 2015 sales is 20 lakh. In the year of 2016 sales is 25 lakh. Increase in or changes in sales is 5 lakh. At the same time they have given information related to total cost. 18 lakh is the 2015 total cost, 22 lakh is the 2016 total cost. Sales and total cost. If you deduct the total cost from the sales, you will get profit. Sales in the total cost na less ಮಾಡಿದಾಗ ನಮಗೆ ಏನು ಸಿಗುತ್ತೆ? ಪ್ರಾಫಿಟ್ ಸಿಗುತ್ತೆ. ಹಾಗೆ ಇಲ್ಲಿ ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡೋಣ. ಫ್ರಮ್ ದ ಫಾಲೋಯಿಂಗ್ we have to calculate PV ratio, profit volume ratio. Next is fixed cost. Next BEP, break even point in volume. Fourth one, margin of safety for 2015 and 2016. And sales to earn a profit of rupees 4 lakh. ನಾವಿಲ್ಲಿ PV ರೇಷಿಯೋ ಕಂಡುಹಿಡಿಬೇಕು, ಫಿಕ್ಸ್ಡ್ ಕಾಸ್ಟನ್ನು ಕಂಡುಹಿಡಿಬೇಕು, ಬ್ರೇಕ್ ಇವನ್ ಪಾಯಿಂಟನ್ನು ಕಂಡುಹಿಡಿಬೇಕು, ಮಾರ್ಜಿನ್ ಆಫ್ ಸೇಫ್ಟಿ ಮತ್ತು ಸೇಲ್ಸ್ ಟು ಅರ್ನ್ ಎ ಪ್ರಾಫಿಟ್ ಆಫ್ ರುಪೀಸ್ 4 ಲ್ಯಾಕ್ ರುಪೀಸ್ ಪ್ರಾಫಿಟ್ ಆಗಬೇಕು ಅಂದರೆ ಎಷ್ಟು ಸೇಲ್ಸ್ನ ಮಾಡಬೇಕು ಅನ್ನೋದನ್ನು ಕಂಡುಹಿಡಿಬೇಕು. ಫಸ್ಟ್ ಒನ್, ನಾವು ಚೇಂಜಸ್ ಇನ್ ಸೇಲ್ಸ್ ಮತ್ತು ಚೇಂಜಸ್ ಇನ್ ಪ್ರಾಫಿಟ್ನ ಕಂಡುಹಿಡಿಯೋಣ. ಏನಲ್ಲಿ ಪ್ರಾಫಿಟ್ ಇನ್ಫಾರ್ಮೇಷನ್ ಇಲ್ವಲ್ಲ, ಹೇಗೆ ಕಂಡುಹಿಡಿತಿದ್ದಾರೆ ಅಂದ್ಕೊಂಡ್ರೆ ಸೇಲ್ಸಿಂದ ಟೋಟಲ್ ಕಾಸ್ಟ್ನ ಲೆಸ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ? ಪ್ರಾಫಿಟು ಸಿಗುತ್ತೆ. ಇನ್ 2015 ಸೇಲ್ಸ್ ಇಸ್ 20 lakh, total cost is 18 lakh, profit is 2 lakh. 20 ಲಕ್ಷದಿಂದ 18 ಲಕ್ಷವನ್ನು ಲೆಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಸಿಗುತ್ತೆ, ಅದು 2 lakh. ಹಾಗೆ 2016 25 lakh ಇದೆ ಸೇಲ್ಸು, ಟೋಟಲ್ ಕಾಸ್ಟ್ 22 lakh, ಪ್ರಾಫಿಟ್ಟು 3 lakh. ಸೊ ಚೇಂಜಸ್ ಏನಾಯಿತು? ಸೇಲ್ಸ್ ಎಷ್ಟು ಚೇಂಜಸ್ ಆಗಿದೆ? 5 ಲಕ್ಷ ಚೇಂಜಸ್ ಆಗಿದೆ. ನಮಗೆ ಪ್ರಾಫಿಟ್ ಚೇಂಜಸ್ ಮುಖ್ಯ ತುಂಬ. ಪ್ರಾಫಿಟ್ಟು ಮತ್ತು ಸೇಲ್ಸಲ್ಲಿ ಏನೇನು ಚೇಂಜಸ್ ಆಗಿದೆ? ಪ್ರಾಫಿಟಲ್ಲಿ 1 ಲಕ್ಷ ಚೇಂಜ್ ಆಗಿದೆ, ಸೇಲ್ಸಲ್ಲಿ 5 ಲಕ್ಷ ಚೇಂಜ್ ಆಗಿದೆ. ಯಾಕೆ ನಾನು ಅವೆರಡನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ, ಸೇಲ್ಸು ಮತ್ತು ಪ್ರಾಫಿಟ್ನ ಅಂದರೆ ನಮಗೆ PV ರೇಷಿಯೋಗೆ ಇದೇ ಬೇಸು. PV ರೇಷಿಯೋ ಫಾರ್ಮುಲಾ ಏನು? ಚೇಂಜ್ ಇನ್ ಪ್ರಾಫಿಟ್, ಚೇಂಜ್ ಇನ್ ಸೇಲ್ಸ್. ಚೇಂಜ್ ಇನ್ ಪ್ರಾಫಿಟ್ ಎಷ್ಟು? 1 ಲಕ್ಷ, ಚೇಂಜ್ ಇನ್ ಸೇಲ್ಸು 5 ಲಕ್ಷ. ನೋಡಿ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ PV ರೇಷಿಯೋ. PV ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಚೇಂಜ್ ಇನ್ ಪ್ರಾಫಿಟ್ ಡಿವೈಡ್ ಬೈ ಚೇಂಜ್ ಇನ್ ಸೇಲ್ಸ್. 1 ಲಕ್ಷ ಪ್ರಾಫಿಟಲ್ಲಿ ಚೇಂಜ್ ಆಗಿರೋದು, 5 ಲಕ್ಷ ಸೇಲ್ಸಲ್ಲಿ ಚೇಂಜ್ ಆಗಿರೋದು. ಸೊ PV ರೇಷಿಯೋ ಈಸ್ 20%. ನೆಕ್ಸ್ಟ್, ಕ್ಯಾಲ್ಕುಲೇಷನ್ ಆಫ್ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ನ ಕಂಡುಹಿಡಿಬೇಕು. ಕಾಂಟ್ರಿಬ್ಯೂಷನಿಂದ ಪ್ರಾಫಿಟ್ನ ಲೆಸ್ ಮಾಡಿದ್ರೆ ನಾವು ಈಸಿಯಾಗಿ ಏನು ಕಂಡುಹಿಡಿಬೋದು? ಫಿಕ್ಸ್ಡ್ ಕಾಸ್ಟ್ನ ಕಂಡುಹಿಡ್ಕೋಬೋದು. ನಮಗೆ ಪ್ರಾಫಿಟ್ ಗೊತ್ತು, ಆದರೆ ಕಾಂಟ್ರಿಬ್ಯೂಷನ್ ಅನ್ನೋದು ಗೊತ್ತಿಲ್ಲ. ಹೇಗೆ ಕಂಡುಹಿಡಿಯೋದು? ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಸೇಲ್ಸ್ ಇಂಟು PV ರೇಷಿಯೋ. 2015ನ ಎಕ್ಸಾಂಪಲ್ ಇಟ್ಕೊಳ್ಳೋಣ ನಾವು. ಆ ಇಯರಲ್ಲಿ ಸೇಲ್ಸ್ ಎಷ್ಟಿದೆಯಪ್ಪ ಅಂದರೆ 20 ಲಕ್ಷ ಇದೆ, ಹಾಗೆ PV ರೇಷಿಯೋ ಎಷ್ಟಪ್ಪ ಅಂದರೆ 20%. ಸೊ ಕಾಂಟ್ರಿಬ್ಯೂಷನ್ ಏನಾಗುತ್ತೆ? 4 lakh ರುಪೀಸ್ ಆಗುತ್ತೆ. ಕಾಂಟ್ರಿಬ್ಯೂಷನ್ ಎಷ್ಟು? 4 lakh. ಹಾಗೆ 2015 ನಿಮಗೆ ಪ್ರಾಫಿಟನ್ನು ನೋಡಿದ್ರೆ, ನೋಡಿ ಇಲ್ಲಿ 2015 ಪ್ರಾಫಿಟನ್ನು ನೋಡಿದಾಗ ನಮಗೆ 2 lakh ರುಪೀಸ್ ಇದೆ. 4 ಲ್ಯಾಕಿಂದ 2 lakh ರುಪೀಸ್ ಲೆಸ್ ಆದರೆ ಇಲ್ಲಿ 20,000 ಅಂತ ಆಗ್ಬಿಟ್ಟಿದೆ, ಅದು 2 lakh ಅಂತ ಅಂದ್ಕೊಳ್ಳಿ. ಪ್ರಾಫಿಟ್ 2 lakh. ಫಿಕ್ಸ್ಡ್ ಕಾಸ್ಟ್ ಎಷ್ಟಾಗುತ್ತೆ? 2 lakh. ಕಾಂಟ್ರಿಬ್ಯೂಷನು 4 lakh, ಪ್ರಾಫಿಟು 2 lakh, ಫಿಕ್ಸ್ಡ್ ಕಾಸ್ಟ್ ಎಷ್ಟು? 2 lakh ರುಪೀಸ್. ನೆಕ್ಸ್ಟ್, ಕ್ಯಾಲ್ಕುಲೇಷನ್ ಆಫ್ ಬ್ರೇಕ್ ಇವನ್ ಪಾಯಿಂಟ್ ಇನ್ ವಾಲ್ಯೂಮ್. ಫಾರ್ಮುಲಾ ಏನು?
ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಪಿ ವಿ ರೇಷಿಯೋ. ನಾವು ಫಿಕ್ಸ್ಡ್ ಕಾಸ್ಟ್ ಗೊತ್ತು ನಮಗೆ, 2 ಲಕ್ಷ ರೂಪಾಯಿ ಫಿಕ್ಸ್ಡ್ ಕಾಸ್ಟು, ಹೌದಾ? ಹಾಗೆ ಪಿ ವಿ ರೇಷಿಯೋ ಎಷ್ಟು? 20%. ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಪಿ ವಿ ರೇಷಿಯೋ 10 lakh rupees is the break even point in volume. ನೆಕ್ಸ್ಟು ನಾವು ಮಾರ್ಜಿನ್ ಆಫ್ ಸೇಫ್ಟಿನ ಕಂಡುಹಿಡಿಯಬೇಕು. ಏನಿದು ಮಾರ್ಜಿನ್ ಆಫ್ ಸೇಫ್ಟಿ ಅಂದರೆ, ಬಿ ಪಿ ಸೇಲ್ಸ್ಗಿಂತ ಹೆಚ್ಚಿನ ಸೇಲ್ಸನ್ನು ನಾವು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕರಿತೀವಿ. ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ಮುಲಾ ಏನು? ಆ್ಯನ್ಯುಯಲ್ ಸೇಲ್ಸ್ ಲೆಸ್ ಬ್ರೇಕ್ ಇವನ್ ಪಾಯಿಂಟ್. 2015 ಆ್ಯನ್ಯುಯಲ್ ಸೇಲ್ಸ್ ಎಷ್ಟಿದೆ? 20 lakh ಇದೆ. ಬ್ರೇಕ್ ಇವನ್ ಪಾಯಿಂಟ್ ಎಷ್ಟಿದೆ? 10 lakh ಇದೆ. ಸೊ ಆ ಇಯರ್ದು ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟು ಅಂದರೆ 10 lakh. ಹಾಗೆ 2016 ಆ್ಯನ್ಯುಯಲ್ ಸೇಲ್ಸ್ ಎಷ್ಟು? 25 lakh. ಬ್ರೇಕ್ ಇವನ್ ಪಾಯಿಂಟ್ ಎಷ್ಟು? 10 lakh. ಸೊ ಲೆಸ್ ಮಾಡಿಕೊಂಡಾಗ ರಿಮೈನಿಂಗ್ 15 lakh ಇಸ್ ದಿ ಮಾರ್ಜಿನ್ ಆಫ್ ಸೇಫ್ಟಿ. ಅಂದರೆ ಆ್ಯನ್ಯುಯಲ್ ಸೇಲ್ಸನ್ನು ತೊಗೊಂಡಿದ್ದೀವಿ, ಬ್ರೇಕ್ ಇವನ್ ಪಾಯಿಂಟನ್ನು ತೊಗೊಂಡಿದ್ದೀವಿ, ಲೆಸ್ ಮಾಡಿದ್ವಿ, ಇನ್ನು ಉಳ್ಕೊಳ್ಳೋದು ಮಾರ್ಜಿನ್ ಆಫ್ ಸೇಫ್ಟಿ. ನೆಕ್ಸ್ಟ್, ಸೇಲ್ಸ್ ಟು ಅರ್ನ್ ಎ ಪ್ರಾಫಿಟ್ ಆಫ್ rupees 4 lakh. ಎಷ್ಟು ಸೇಲ್ಸ್ ಮಾಡಬೇಕು? 4 ಲಕ್ಷ ಪ್ರಾಫಿಟ್ ಅರ್ನ್ ಮಾಡೋದಕ್ಕೆ ಪ್ರಾಫಿಟ್ 4 lakh. ನಮಗೆ ಗೊತ್ತು ಫಿಕ್ಸ್ಡ್ ಕಾಸ್ಟು 2 lakh ಇದೆ. ಸೊ ಫಾರ್ಮುಲಾ ಡಿಸೈರ್ಡ್ ಸೇಲ್ಸ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ಎಷ್ಟು? 2 lakh rupees. ಪ್ರಾಫಿಟ್ ಎಷ್ಟು? 4 lakh rupees. ಪಿ ವಿ ರೇಷಿಯೋ ಇಸ್ 20%. ಸೊ 6 lakh ಡಿವೈಡ್ ಬೈ 20%. 6 lakh ಏಕಾಯಿತು? 2 lakh ಪ್ಲಸ್ 4 lakh. 6 lakh ಡಿವೈಡ್ ಬೈ 20%. ಸೊ ಡಿಸೈರ್ಡ್ ಸೇಲ್ಸ್ ಇಸ್ 30 lakh. ಸೊ ನೀವು 4 ಲಕ್ಷ ಪ್ರಾಫಿಟ್ನ ಅರ್ನ್ ಮಾಡಬೇಕು ಅಂದರೆ ನಿಮ್ಮ ಸೇಲ್ಸ್ ಎಷ್ಟಿರಬೇಕು? 30 lakh rupees ಇರಬೇಕು. ಇದಿಷ್ಟು ನಿಮಗೆ 15 ಮಾರ್ಕ್ಸ್ಗಳಿಗೆ ಕೇಳ್ತಾರೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.